ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ದಂಟು ಬೇಳೆ ಸಾರು ಮತ್ತು ದಂಟು ಸೊಪ್ಪಿನ ಪಲ್ಯ ಮಾಡ್ತಾ ತೋರಿಸ್ತಾ ಇದ್ದೀನಿ. ದಂಟು ಸೊಪ್ಪು ಮತ್ತು ದಂಟು ಸೊಪ್ಪಿನ ದಂಟಿನಲ್ಲಿ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ದಂಟು ಬೇಳೆ ಸಾರು ಮಾಡೋದಕ್ಕೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬೇಳೆನ ನಾನು ತೊಳೆದು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ. ನಾನು ನೀರು ಹಾಕಿ ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರ್ಸ್ಕೊಳ್ಳೋಣ. ನಾನೇನು ಮಸಿಯೋದಿಲ್ಲ, ಬೇಳೆ ಮಸಿಯೋದಿಲ್ಲ, ಹಂಗೆ ಹಾಕ್ತೀನಿ. ನಾನು ಯಾವಾಗಲೂ ಬೇಳೆ ಮಸಿಯೋದೇ ಇಲ್ಲ. ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿ ನಾವು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರ್ಸ್ಕೊಳ್ಳೋಣ. ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಾವು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬಂದು ಮೊದಲು ಸೇರುತ್ತೆ. ನೀವು ಎಲ್ಲ ವಿಡಿಯೋನು ನೋಡ್ಬೋದಾಗುತ್ತೆ. ಇವಾಗ ಬೇಳೆ ಬೆಂದಿದೆ, ಕುಕ್ಕರ್ ವಿಷಲ್ ತಣ್ಣಗಾಗಿದೆ, ಬೇಳೆ ಬೆಂದಿದೆ. ಇದಕ್ಕೆ ಈರುಳ್ಳಿ, ಟೊಮೆಟೊ 1-2 ಹಾಕ್ಕೊಂಡಿದ್ದೀನಿ, ನಾಟಿ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, ದಂಟು ಮತ್ತು ಒಂದು ಸೊಪ್ಪಿನ ದಂಟು ಮತ್ತು ಆಲೂಗಡ್ಡೆ ಒಂದನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 1 ಕಡ್ಡಿ ಕರಿಬೇವು ಹಾಕ್ತಾಯಿದ್ದೀನಿ, 1 ಕಡ್ಡಿ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ, 1 ಕಡ್ಡಿ ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ನಾವು ಇವಾಗ ನೀರು ಹಾಕ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇನ್ನೊಂದು 1/4 ಲೀಟ್ರಷ್ಟು ನೀರು ಹಾಕಿದ್ದೀನಿ. ಒಟ್ಟು 3/4 ಲೀಟ್ರಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ನಾನು ಇದನ್ನು ತಿರುಗಿಸ್ಬಿಟ್ಟು ನಾವು ಇವಾಗ ಕುಕ್ಕರ್ ವಿಷಲ್ನ ಮುಚ್ಚಿ ಒಂದೇ ವಿಷಲ್ ಬರ್ಸ್ಕೊಳ್ಳೋಣ. ಯಾಕಂದರೆ ದಂಟು ಆಲೂಗಡ್ಡೆ 2 ಬೆಂದೋಗ್ಬಿಡುತ್ತೆ. 1 ವಿಷಲ್ ಬಂದಾಗಿದೆ, ತಣ್ಣಗಾಗಲಿ, ಅದುವರೆಗೂ ನಾವು ಪಲ್ಯ ಮಾಡ್ಕೊಂಬಿಡೋಣ. ಪಲ್ಯ ಮಾಡೋದಕ್ಕೆ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡು ಒಂದು 30 ನಿಮಿಷ ನಾವು 30 ಸೆಕೆಂಡು ನಾವು 30 ನಿಮಿಷ ಅಲ್ಲ, 30 ಸೆಕೆಂಡು ನಾವು ಹುರ್ಕೊಳ್ಳೋಣ. ಇದಕ್ಕೆ ಒಂದು 6 ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಸೊಪ್ಪು ಹಸಿರಾಗಿರೋದ್ರಿಂದ ಹಸಿ ಮೆಣಸಿನ್ಕಾಯಿ ಬಾಗಿ ಸಿಗೋದು ಬೇಡ ಅಂಥೇಳಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಪುಡಿಯಾಗಿ ಕೂಡ ಹಾಕ್ಕೋಬೋದು, ಸಣ್ಣ ಕೂಡ ಹೆಚ್ಚಿ ಹಾಕೋದು. ಇವಾಗ ನೋಡಿ, ಇದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 2-3 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಬ್ರೌನ್ ಕಲರ್ ಆಗಬಾರ್ದು, ಟ್ರಾನ್ಸ್ಪರೆಂಟ್ ಆಗಾದರೆ ಸಾಕು ನಮಗೆ. ಇವಾಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಇವಾಗ ನಾವು ದಂಟಿನ ಸೊಪ್ಪನ್ನ ನಾವು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದು 1 ಕಟ್ಟು ಸೊಪ್ಪೆ ನಮಗೆ ಇಷ್ಟೊಂದು ಬಂದಿದೆ ನೋಡಿ. ಆದರೂ ಇಷ್ಟು ಹಾಕಿದ್ರೆ ನಮಗೆ ಇಡಿಸುತ್ತಾ ಇಲ್ವಾ ಅಂತೇಳಿ ಇಡಿಸುತ್ತೆ, ಮತ್ತು ಇದು ಸ್ವಲ್ಪನೇ ಆಗಿಬಿಡುತ್ತೆ. ಸೊಪ್ಪು ಎಷ್ಟಾದರೂ ನಮಗೆ ಸ್ವಲ್ಪನೇ ಆಗಿಬಿಡುತ್ತೆ. ಇದರಲ್ಲೇ ನೀರು ಬಿಡುತ್ತೆ, ಹಂಗಾಗಿ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡಿ ನಾವು ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. 5 ನಿಮಿಷ ಬಿಟ್ಟಾಗ ಅಷ್ಟೊತ್ತಿಗೆ ನಾವು ನೋಡಿ, ಸಾರು ಕೂಡ ಆಗಿದೆ. ಸಾರು ವಿಷಲ್ ಬಂದು ತಣ್ಣಗಾಗಿದೆ, 1 ವಿಷಲ್ ಬಂದು ತಣ್ಣಗಾಗಿದೆ. ಸಾರಿಗೆ ನಾನು ಇವಾಗ 1 ಹಿಡಿಯಷ್ಟು ದಂಟು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ದಂಟು ಸೊಪ್ಪನ್ನ ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಸಾಕು, ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ಸಾಕು. 5 ನಿಮಿಷ ಕುದ್ರೆ ನಮಗೆ ಸಾಕು, ಸೊಪ್ಪು ಬೆಂದ್ಬಿಡುತ್ತೆ. ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ದಂಟು ಹಾಕಿದ್ದೀವಲ್ಲ, ಅದಕ್ಕೆ ಸೊಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂಥೇಳಿ ಹಾಕಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು 1-2 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಕರಿಬೇವು ಹಾಕ್ಕೊಂಡು ಒಂದು 1/4 ಟೀ ಸ್ಪೂನಷ್ಟು ಇಂಗು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆ ಹಾಕ್ಕೊಂಡು ನಾನು ಯಾವಾಗಲೂ ಈರುಳ್ಳಿ ಹಾಕೋದಿಲ್ಲ ಸಾಂಬಾರಿಗೆ. ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದಿಲ್ಲ. ನಾನು ಯಾವಾಗಲೂ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮಾತ್ರ ಹಾಕ್ತೀನಿ. ಆದರೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ನೋಡಿ, ಇವಾಗ ಸಾರು ಹಾಕ್ಬಿಟ್ಟು ನಾವು ಒಂದು ಕುದಿಸ್ಕೊಳ್ಳೋಣ. ಸ್ವಲ್ಪ ಕುದ್ರೆ ಸಾಕು. ಇವಾಗ ಸಾರು ರೆಡಿಯಾಗಿದೆ. ಸಾರನ್ನ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇವಾಗ ನಾನು ಒಂದು ಚೂರು ಕ್ಯಾರೆಟ್ ಜ್ಯೂಸ್ ಇತ್ತು, ಮ್ಯಾಂಗೋ ಜ್ಯೂಸ್ ಮಾಡಿದ್ದು ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಕುಡಿಯೋದಕ್ಕೆ ಹಾಕ್ತಿದ್ದೀನಿ ಅಷ್ಟೇ. ಇದೇನು ಇವಾಗ ಮಾಡ್ತಿದ್ದಿದ್ದಲ್ಲ, ನೆನ್ನೆ ಮಾಡಿದ ಜ್ಯೂಸ್ ಇತ್ತು. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಸ್ವಲ್ಪ ತಣ್ಣಗಿರಲಿ ಅಂತೇಳಿ ಕುಡಿಯೋದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ.
ಇವಾಗ ನೋಡಿ ಸೊಪ್ಪು ಎಷ್ಟು ಕಡಿಮೆ ಆಗಿದೆ ಅಂತೇಳಿ. ಇವಾಗ ನಾವು ತಿರುಗಿಸ್ಕೊಳ್ಳೋಣ. ನೀವು ಮಧ್ಯೆ ಮಧ್ಯೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೋಬೇಕು. ಜೋರು ಊರಿನಲ್ಲಿಟ್ಟರೆ ಸೊಪ್ಪಲ್ಲಿರೋ ನೀರೆಲ್ಲ ಹಿಂಗೋಗ್ಬಿಡುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಹಾಗಾಗಿ ಒಂದು 10 ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ನಾವು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿರೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ ಸೊಪ್ಪು ಈ ಮಟ್ಟಕ್ಕೆ ಬಂದಿದೆ. ಇವಾಗ ನಾವು ಉಪ್ಪು ಹಾಕ್ಕೋಬೇಕಾಗುತ್ತೆ. ಸೊಪ್ಪು ಹಾಕಿದ ತಕ್ಷಣ ನಾವು ಉಪ್ಪು ಹಾಕ್ಬಿಟ್ರೆ ಸೊಪ್ಪು ಕಡಿಮೆ ಆಗಿಬಿಡುತ್ತಲ್ಲ, ಆವಾಗ ನಮಗೆ ಅಳತೆ ಗೊತ್ತಾಗೋದಿಲ್ಲ. ಹಾಗಾಗಿ ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ಕಡಿಮೆ ಆಗೋದನ್ನು ನೋಡಿಕೊಂಡು ನಾವು ಈ ಥರ ಕಡಿಮೆ ಆದಮೇಲೆ ನಾವು ಉಪ್ಪು ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇದಕ್ಕೆ ನೀರೆಲ್ಲ ಹಿಂಗೋಗಿದೆ. ನಾನು ಲಿಡ್ ಕ್ಲೋಸ್ ಮಾಡಿನೇ ಬೇಯಿಸ್ಕೊಂಡಿದ್ದೆ. ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೆ ತಿರುಗಿಸಿ. ನೋಡಿ ಇವಾಗ ಒಂದು ಹಿಡಿಯಷ್ಟು ನಾನು ತೆಂಗಿನಕಾಯಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ನೀವು ತೆಂಗಿನಕಾಯಿ ತುರಿ ಬೇಡ ಅಂದರೆ ಬಿಸಿಲಲ್ಲಿ ಸ್ಕಿಪ್ ಮಾಡ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ನಿಮಿಷ ತಿರುಗಿಸ್ಕೊಂಡ್ರೆ ಆಯಿತು. ಪಲ್ಯನೂ ರೆಡಿ ಇದೆ. ಸೊಪ್ಪಿನ ಸಾರು, ದಂಟು ಬೇಳೆ ಸಾರು ಕೂಡ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಮತ್ತು ನಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಮತ್ತೆ ಬೇರೆಯವ್ರಿಗೂ ವಿಡಿಯೋ ನೋಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನೋಡಿ ಪಲ್ಯ ರೆಡಿಯಾಗಿದೆ. ಪಲ್ಯ ರೆಡಿ ಆಯಿತು ನೋಡಿ ಹೇಗೆ. ಮತ್ತು ನಂದು ಇನ್ನೂ 3 ಚಾನಲ್ ಇದೆ. ಇಂದ್ರಾಣಿ ವ್ಲಾಗ್ಸ್ ಒಂದಿದೆ, ಇಂದಿರಾ ಮನೆ ಅಡುಗೆ ಚಾನಲ್ ಒಂದಿದೆ, ಸೂಸನ್ ಇಂದಿರಾ ದೇವರ ವಾಕ್ಯಗಳು ಅಂತ ಒಂದು ಚಾನಲ್ ಇದೆ. ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನೋಡಿ ಇವಾಗ ಇಳಿಸೋ ಟೈಮಲ್ಲಿ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿ ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಸ್ವಲ್ಪ ಮಸಾಲೆ ಘಮ ಕೊಡುತ್ತೆ ಅಂತೇಳಿ ನಾನು ಹಾಕಿದ್ದೀನಿ. ಇವಾಗ ನೋಡಿ ದಂಟು ಸೊಪ್ಪಿನ ಸಾರು ಪಲ್ಯ ಕೂಡ ಪೂರ್ತಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀವಿ. ನೋಡಿ ನೀವು ಮಾಡಿ ನೋಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವೀಕ್ಷಿಸಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ.